ಓಂ ದಿ ದೇಹದಲ್ಲಿರುವಾಗ ಈ ಶುಭ ದಿನದ ಅಮೃತ ಗಳಿಗೆಗೆ ತಮಗೆಲ್ಲರಿಗೂ ಆಧಾರಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವಿಶೇಷವಾದ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಸ್ಥಾನಗಳಿಗೆ, ಅದು ಸಂಕೇಶ್ವರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಸ್ಥಾನ ಯಾರಿಗೆ ಅಂತಂದರೆ ಸದಾ ಭವಲಾಲ್ ಗುರುಜಿ ಹೇಳ್ತಾ ಇದ್ದಾರೆ, ಅದು ಸಂಕೇಶ್ವರಕ್ಕೆ ಸ್ಥಾನಕ್ಕೆ ಹೋಗಿದೆ. ಹಾಗೆ ಯಾಕೆ ಅಂತಂದರೆ ಇಲ್ಲಿರುವಂಥ ವ್ಯವಸ್ಥೆನೇ ಆಗಿದೆ. ಆದರೆ ಕುರುಬಟ್ಟಿ ಸರ್ ಅವರು ಈ ಸಂಕೇಶ್ವರ ಹುಕ್ಕೇರಿ ತಾಲೂಕಿನ ಅಷ್ಟೇ ಇಲ್ಲ, ಸಂಪೂರ್ಣವಾಗಿ ಸಂವಾದ ಪ್ರಭಾರಿಯಾಗಿ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಶಿವಲೀಲಾ ಕುಂಬಾರ್ ತಾಯಿಯವರು ಸುತ್ತ ಸೋಷಿಯಲ್ ಮೀಡಿಯಾ ಪ್ರಭಾರಿಗಳನ್ನಾಗಿ ಉತ್ತಮವಾದಂಥ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರಿಗೂ ಆಧಾರಪೂರ್ವಕ ಪರಿಣಾಮಗಳು. ಹಾಗೆ ಪ್ರಿಯಾ ಗೋಲ್ಡ್ ಹುಕ್ಕೇರಿ ತಾಲೂಕಾ ಸಹ ಪ್ರಭಾರಿಗಳಾಗಿ ಉತ್ತಮವಾದಂಥ ಸೇವೆ ಮಾಡ್ತಿದ್ದಾರೆ. ಅವರಿಗೂ ಜೊತೆಯಾಗಿ ತಮಗೆಲ್ಲ ತಾಯಂದಿರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ದಿನದ ವಿಶೇಷವಾದ ಯೋಗಾಭ್ಯಾಸವನ್ನು ನಾವೆಲ್ಲ ಆರಂಭಿಸೋಣ. ದೇಹ ನೇರವಾಗಲಿ ಪ್ರಥಮವಾಗಿ ಸ್ವಾಮಿ ರಾಮದೇವರಿಗೆ ಶ್ರದ್ಧೆಯ ಆಚಾರ ರಾಮಕೃಷ್ಣ ಮಹಾರಾಜರಿಗೆ ಪ್ರೀತಿಪೂರ್ವಕ ಪ್ರಣಾಮವನ್ನು ಹೇಳುತ್ತಾ, ಪತಂಜಲಿ ಮಹರ್ಷಿಗಳಿಗೆ, ತಂದೆ ತಾಯಿಗೆ ಪ್ರೀತಿಪೂರ್ವಕ ಪ್ರಣಾಮವನ್ನು ಹೇಳುತ್ತಾ, ದೇಹ ನೇರ ಈ ಅಮೃತ ಗಳಿಗೆಯ ಲಾಭವನ್ನು ನಾವೆಲ್ಲ ಜೀವನೋದ್ದಕ್ಕೂ ಪಡೆಯೋಣ. त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनं मृत्योक्षीयमामृतम् ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ असतु मा सद्गमय तमसु मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः. ಹಸ್ತವನ್ನು ದರ್ಶನ ಮಾಡಿಕೊಳ್ಳಿ. ಕೈಗಳು ಮೇಲೆ
ಬನ್ನಿ, ನಿಮ್ಮ ಬಲಗಾಲನ ಬೆಂಡ್ ಮಾಡಿ ಬಲಗಾಲನ ಇದೆ. ನಿಮ್ಮ ಶಕ್ತಿಗನುಸಾರವಾಗಿ ಆ ಕಾರ್ಯವನ್ನು ಮಾಡೋಣ. ಇದು ಪವಿತ್ರ ಸೇವೆ, ದೇವರ ಸೇವೆ, ಆರೋಗ್ಯದ ಸೇವೆ, ದೇಹದ ಸೇವೆ, ಅಂತಿಮ ಸತ್ಯ. ಕಮೆಂಟ್ ಲೈಕ್ ಮಾಡಿ. ಬೇಗ ಮಾಡಬೇಡ.
ಏನು ಮಾಡವಲ್ರಿ
ಯಾರಿಗೆ ಬಾಡಿ ಪೇನ್ ಇದೆ ವಾಯುಮೂತ್ರಗಳಿಗೆ ಇಲ್ಲ ಅಂತಂದರೆ ಗಾಮೂತ್ರಗಳಿಗೆ ಮೌನವಾಗಿರಿ, ದೇಹ ನೇರವಾಗಲಿ.
ಹಸ್ತವನ್ನು ಘರ್ಷಣೆ ಮಾಡಿಕೊಳ್ಳಿ. ಬಂದಂಥ ಶಾಖವನ್ನು ಮುಖದ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ನಮ್ಮ ಹಸ್ತದಲ್ಲಿ ಕೈಗಳನ್ನು ತೆರೆಯಬೇಕು. ಧ್ಯಾನ ಅನ್ನೋದು ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿತ್ಯ ಧ್ಯಾನ ಅನ್ನೋದು ಪವಿತ್ರವಾದ ಕಾರ್ಯ. ಈ ಧ್ಯಾನ ಮಾಡೋದ್ರಿಂದ 5 ನಿಮಿಷ ಆಗಲಿ, ಯಾರಿಗೆ ಟೈಮ್ ಇದೆ 10 ನಿಮಿಷ ಆಗಿರ್ಬೋದು, ಸಾಯಂಕಾಲ ಮಾಡಿ. BPಯ ಸಮಸ್ಯೆ ಅನುಲೋಮ ವಿಲೋಮ ಮಾಡಿ ಹಾಗೆ BPಯ ಸಮಸ್ಯೆ ನಿವಾರಣೆ ಆಗುತ್ತೆ. ವಯಸ್ಸಾಗಿದೆ, BP ಸಮಸ್ಯೆ ಇದೆ ಅಂತಂದರೆ ಅವರು ಧ್ಯಾನದ ಸ್ಥಿತಿ ಒಳಗೆ 5 ನಿಮಿಷ ಮಾಡ್ತಾ, ಜೊತೆಗೆ ಈ ಒಂದು ಅನುಲೋಮ ವಿಲೋಮ ಇರ್ಬೋದು ಅಥವಾ ಒಂದು ಧ್ಯಾನ ಇರ್ಬೋದು, ಈ ಕಾರ್ಯ ಮಾಡಿದರೆ BPಯ ಸಮಸ್ಯೆ ಸಂಪೂರ್ಣ ನಿವಾರಣೆ. ಇಲ್ಲರೂ ಏನು ಹೈ BP ಇದೆ ಮತ್ತು ಏನಾರು ಔಷಧಿ ಇದೆ ಅಂತಂದರೆ ಹೈ BP ಸಮಸ್ಯೆ ಇದ್ದವರು ನಿತ್ಯ 15 ನಿಮಿಷ ಕಡ್ಡಾಯವಾಗಿ ಅನುಲೋಮ ವಿಲೋಮ ಮುಂಜಾನೆ ಸಾಯಂಕಾಲ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಬೇಳೆಯನ್ನು ನಿತ್ಯ 5 ರಿಂದ 6 ಬೇಳೆಗಳನ್ನು ನಿತ್ಯ 45 ಸತಿ ತಿನ್ನೋದರಿಂದ ಇದು ನಮ್ಮ BPಯ ಸಮಸ್ಯೆ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಗೋಮೂತ್ರ ಅರ್ಕ ಅಥವಾ ಗೋಜರ್ನ ಅರ್ಕ ಅಂತ 1 ಚಮಚೆ ಮುಂಜಾನೆ ಸ್ವೀಕಾರ ಮಾಡಿದರೆ ಸಂಪೂರ್ಣವಾದಂಥ BPಯ ಸಮಸ್ಯೆ ನಿವಾರಿಸಿಕೊಳ್ಬೋದು. ಬನ್ನಿ, ಕಣ್ಣುಗಳನ್ನು ಬಿಡಿ, ನಿಧಾನವಾಗಿ ಬಿಡಿ. ಹೇಗೆ ಸೂಕ್ಷ್ಮ ಎಕ್ಸಸೈಸ್ ನಾವೆಲ್ಲ ಈ 1 ತಿಂಗಳಲ್ಲಿ ಹಿಂದಂದರೆ ರಜೆ ಇತ್ತು. ಸಾಕಷ್ಟು ಉಡುಪಿ ಹೋಗಿ ಬನ್ನಿ, ಭಟ್ಕಳ, ಉಡುಪಿ, ಕಾರವಾರ ಎಲ್ಲ ಒಂದು ಯೋಗ ಶಿಬಿರ ಆಗಿದೆ. ಹಾಗೆ ನಾಳೆ 29ರಿಂದ ರಾಯಭಾಗದಲ್ಲಿ ತಯಾರಿಯಾಗಿದೆ ಯೋಗ ಶಿಬಿರ. ಆಮೇಲೆ ಸ್ವಾಮಿ ರಾಮದೇವಿಯವರಿಗೆ ಮೊನ್ನೆ ನಾವು ಹುಬ್ಬಳ್ಳಿ ಹೋಗಿ ಆಮಂತ್ರಣವನ್ನು ನೀಡಿ ಬಂದಿದ್ದೇವೆ. ಸ್ವಾಮಿ ಒಂದು ಭವನಲಾರೇದೇವರು ನಮ್ಮ ಚಿಕ್ಕೋಡಿಗೆ ಈಗಾಗಲೇ 2016ರಲ್ಲಿ ಅಥವಾ 10ರಲ್ಲಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಸ್ವಾಮೀಜಿಯವರು ಬರಲಿಲ್ಲ. ಅದು ಒಂದು ಚಿಕ್ಕೋಡಿ ಜಿಲ್ಲೆಗೆ ಬರಬೇಕಂತಂದ ಕನಸು ನಮ್ಮದು ಮತ್ತು ನಿಮ್ಮದು ಇದೆ. ನಾವು ಈಗಾಗಲೇ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೇವೆ. ಭವನ್ಲಾಲ್ ಗುರುಜಿಯವರು ಸ್ವಾಮೀಜಿ ಜೊತೆಗೆ ಮಾತುಕತೆಯಾಗಿದೆ. ನಾನು ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಒಂದು ಮಳೆಗಾಲ ಮುಗಿಲಿ ನಾನು ಬರ್ತೇನೆ ಅಂತ ಒಪ್ಪಿಕೊಂಡಾರೆ. ಅದು ಡೇಟು ಯಾವುದು ಫಿಕ್ಸ್ ಆಗಿಲ್ಲ. ಒಂದು ನಾವು ನೀವು ಸಂಕಲ್ಪ ಮಾಡೋಣ. ಏನಂತ ಸ್ವಾಮೀಜಿಯವರು ಮಳೆಗಾಲ ನಂತರ ಬರಲಿ ಅಂತ ಸಂಕಲ್ಪವನ್ನು ಮಾಡೋಣ. ಯಾಕಂದರೆ ಸ್ವಾಮೀಜಿಯವರು ಸುಧಾ ಒಪ್ಪಿಕೊಂಡಾರೆ, ಇಲ್ಲ ನಾನು ಬರ್ತೇನೆ ಅಂತ ಒಪ್ಪಿಕೊಂಡಾರೆ. ಅದು ನಿಮ್ಮ ಒಂದು ಸಂಕಲ್ಪ ಇರ್ಬೋದು, ನಾವು ನೀವು ಮಾಡಿದಂಥ ಸೇವೆ ಇರ್ಬೋದು. ಅದಕ್ಕೇನಂತಂದರೆ ಸ್ವಾಮೀಜಿಯವರು ಹುಕ್ಕೇರಿ ಬಂದಿದ್ದರು, ಚಿಕ್ಕೋಡಿ ಜಿಲ್ಲೆಗೆ ಬರ್ತೇವಂತ ಈಗಾಗಲೇ ಒಪ್ಪಿದ್ದಾರೆ. ಆದರೂ ನಾವು ಆ ಕಾರ್ಯವನ್ನು ನಿರಂತರ ಯೋಗ ಸೇವೆಯನ್ನು ಮಾಡೋಣ. ಕೈಗಳನ್ನು ಸ್ವಲ್ಪ ಮುಂದೆ ತನ್ನಿ, ಬದುಕಿ ಸಮಾಂತರ ತನ್ನಿ. ಸೂಕ್ಷ್ಮ ಎಕ್ಸಸೈಸ್ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ವಿಶೇಷವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಆಳವಾದ ಉಸಿರನ್ನು ಬಿಡಿ, ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ, ಮತ್ತೆ ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ದೇಹ ನೇರ ಎಷ್ಟು ಸಾಧ್ಯ, ನಿಮ್ಮಿಂದ ಎಷ್ಟು ಸಾಧ್ಯ ಇದೆ ನೇರವಾಗಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಿದರೆ ಬೆನ್ನಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಯಾವಾಗೂ ಬರೋದಿಲ್ಲ. ಇದು 100ಕ್ಕೆ 100 ಸತ್ಯ. ಸ್ವಾಮೀಜಿಯವರು ಒಂದು ಮಾತು. ಇದು ಕೈಗಳು ಭುಜಕ್ಕೆ ಸಂಬಂಧ, ಈ ರೀತಿ ಮಾಡಬೇಕು. ಈ ರೀತಿ ಭುಜಕ್ಕೆ ಸಂಬಂಧ. ಉಸಿರಾಟದ ಜೊತೆ ಮಾಡಿ. 1 2 3 4 5 6 7 8 9 10 1 2 3 4 5 6 7 8 9 10. रोटेट. 1 2 3 4 5 6 7 8 9 10. रिवर्स बने. 1 2 3 4 5 6 7 8
ಅಚ್ಚೇ ಲಾಕ್ ಮಾಡ್ಕೊಳ್ಳಿ. ಆಳವಾದ ಸುತ್ತಬೇಕು, ಸ್ಥಿತಿ ಒಳಗೆ ಬಲಭಾಗಕ್ಕೆ ಬನ್ನಿ. ಸ್ಲೋ ವಾಪಸ್ ಉಸಿರನ್ನು ಬಿಡುತ್ತಾ ಬನ್ನಿ. ಉಸಿರನ್ನು ತೆಗೆದುತ್ತಾ ಎಡಭಾಗಕ್ಕೆ ಬನ್ನಿ. ಸ್ಲೋ ವಾಪಸ್ ರೈಟ್ ಸೈಡ್ ಡೌನ್. 1 2 1 2 1 2 ಲೆಫ್ಟ್ ಸೈಡ್ ಡೌನ್. ಸ್ಲೋ ಬನ್ನಿ. ಇಂಟಿಗ್ರೇಟೆಡ್ ಯೋಗವನ್ನು ಕಲಿಯೋಣ. ಬಲಪಾದವನ್ನು ಮೇಲ್ಕೊಂಬನ್ನಿ. ಸಿದ್ಧಾಸನ. ಬಲಪಾದ ಮೇಲೆ ಇದು ಸಿದ್ಧಾಸನ. ಸಿದ್ಧಾಸನದಲ್ಲಿ ಇಂಟಿಗ್ರೇಟೆಡ್ ಯೋಗ. ದೇಹ ನೇರವಾಗಿ ಧ್ಯಾನ ಮುದ್ರೆ. ಯಾರಿಗೆ ಬಾಡಿ ಪೇನ್ ಇದೆ, ವಾಯು ಮುದ್ರೆಯೊಳಗಿದೆ, ದೇಹ ನೇರವಾಗಲು ಧ್ಯಾನ ಮುದ್ರೆ ಬೆರಳನ್ನು ಕೂಡಿರಬೇಕು. ಈ ಪೊಸಿಷನ್ ಬನ್ನಿ. ಬೆರಳು ಯಾರಿಗೆ ಸ್ವಲ್ಪ ಕೂಡ್ತಾ ಇಲ್ಲ ಅಂತಂದರೆ ಹೆಚ್ಚು ಹೆಚ್ಚು ಅನುಲೋಮ ವಿಲೋಮ ಮಾಡಿ. ಬೆರಳು ಹಿಂಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದ್ದರೆ ಹೆಚ್ಚು ಅನುಲೋಮ ವಿಲೋಮ ಮಾಡಿ ಕ್ಲ್ಯಾಪಿಂಗ್ ಹಾಕಿ ಒಂದು 15 ದಿವಸದಲ್ಲಿ ನಿಮ್ಮ ಬೆರಳು ಈ ರೀತಿ ಕೂಡ್ತದೆ. ಸರ್ ಹೇಗೆ ಅಂತಂದರೆ ಬೆರಳು ಆ ಕಡೆ ಈ ಕಡೆ ಕೂಡ್ತಾ ಇಲ್ಲ ಅಂತಂದರೆ ನನ್ನ ದೇಹದೊಳಗೆ ಏನೋ ಒಂದು ಚಿಕ್ಕ ದೋಷ ಇದೆ ಅಂತ. ಬೆರಳು ಕೂಡ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ದೇಹನೇ ಮಾಡ್ಕೊಳ್ಳಿ. ಕಣ್ಣನ್ನು ಮುಚ್ಚಿರಲಿ. ಆರಂಭದಲ್ಲಿ ಇಂಟಿಗ್ರೇಟೆಡ್ ಯೋಗ ಸಿದ್ಧಾಸನದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ, ಸಿದ್ಧಿ ಪುರುಷರ ಆಸನ. ಪ್ರತಿಯೊಂದು ಉಸಿರನ್ನು ಒಳಗೆ ತೆಗೆದುಕೊಂಡಾಗ 3 ಬಾರಿ ಆಳವಾದ ಉಸಿರನ್ನು 3 ಸೆಕೆಂಡ್ ಒಳಗೆ ಉಸಿರು ತಗೋಬೇಕು, 3 ಸೆಕೆಂಡ್ ಉಸಿರು ಬಿಡಬೇಕು, 3 ಸೆಕೆಂಡ್ ಉಸಿರು ತಗೋಬೇಕು, 3 ಸೆಕೆಂಡ್ ಉಸಿರು ಬಿಡಬೇಕು. ಭಸ್ತ್ರಿಕಾ ಪ್ರಾಣಾಯಾಮ. ಕಣ್ಣನ್ನು ಮುಚ್ಚಿರಲಿ. ಒಂದೊಂದು ಕಲ್ಪನೆಯನ್ನು ಮಾಡ್ಕೋಬೇಕು. ಆಂತರಿಕವಾಗಿ ನಾನು ಪುಪ್ಪಸ ಭಾಗವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ತಾ ಇದ್ದೇನೆ. ನನ್ನ ಪುಪ್ಪಸ ಭಾಗದಲ್ಲಿನ ಅನಾವಶ್ಯಕ ವೈರಸ್ಗಳು ಹೊರಗೆ ಹಾಕ್ತಾ ಇದ್ದೇನೆ. ನನ್ನ ಪುಪ್ಪಸ ಭಾಗ ಗಟ್ಟಿಗೊಳ್ತಾ ಇದೆ ಅಂತ ಭಾವನೆ ಮಾಡ್ಕೋಬೇಕು. ಮಾಡ್ತಾ ಮಾಡ್ತಾ ನಾನು ಹೇಳಿದ ಹಾಗೆ ಮಾತನ್ನು ಕೇಳ್ತಾ ನಿಮ್ಮ ಭಾವನೆಯನ್ನು ಮಾಡ್ತಾ ಇರಿ. ಅಲರ್ಜಿಯ ಸಮಸ್ಯೆಯನ್ನು ನಾನು ನಿವಾರಿಸಿಕೊಳ್ತಾ ಇದ್ದೇನೆ. ಭಾವನೆಯಲ್ಲಿ ಅಲರ್ಜಿಯ ಸಮಸ್ಯೆ, ಕಫ ಕೆಮ್ಮು ನೆಗಡಿಯ ಸಮಸ್ಯೆಯನ್ನು ನಿವಾರಿಸಿಕೊಳ್ತಾ ಇದ್ದೇನೆ. ಭಾವನೆ ನಿಮ್ಮದಾಗಲಿ. ನನ್ನ ಹೃದಯ ಶುದ್ಧೀಕರಣ ಆಗ್ತಾ ಇದೆ, ಪುಪ್ಪಸವಾದ ಶುದ್ಧೀಕರಣ ಆಗ್ತಾ ಇದೆ. ನನ್ನಲ್ಲಿ ಅನಾವಶ್ಯಕ ದೇಹದ ಒಳಗಿರುವಂಥ ವಯಸ್ಸುಗಳನ್ನು ಸಂಪೂರ್ಣವಾಗಿ ಪುಪ್ಪಸ ಭಾಗ ಮುಖಾಂತರವಾಗಿ ಆಗ್ತಾ ಇದ್ದೇನೆ. ಎಡಮುಗೆ ಹೊರಗೆ ಚಂದ್ರನಾಡಿ, ಬಲಮುಗೆ ಸೂರ್ಯನಾಡಿ, ಮಧ್ಯದಲ್ಲಿ ಒಂದಷ್ಟು ಶಿಶುನಾಡಿಗಳು ಶುದ್ಧೀಕರಣ ಆಗ್ತಾ ಇದೆ. ವಿಪರೀತ BP ಸಮಸ್ಯೆ ಇದ್ದರೆ ಇದೇ ಭಸ್ತ್ರಿಕಾ ನಿಧಾನಗತಿ. ಸ್ವಾಮಿ ರಾಮದೇವರು 550 ಸಂಶೋಧನೆಗಳು ನಿತ್ಯ ಸಂಶೋಧನೆ ಹರಿತವಾಗಿ ನಡೀತಾ ಇದೆ. ಕಪಾಲಭಾತಿ ನಿರಂತರ ಅಭ್ಯಾಸ. BP, ಶುಗರ್ ಯಾವುದೇ ಸಮಸ್ಯೆ ಇದೆ ನಿಧಾನಗತಿ ಆರಂಭಿಸಿ ಸಂಪೂರ್ಣವಾದಂಥ ನಾಶ ಮಾಡುವ ಶಕ್ತಿ ಕಪಾಲಭಾತಿಯೊಳಗಿದೆ. 3 ಸೆಕೆಂಡ್ ಉಸಿರು ತಗೊಳ್ಳಿ, 3 ಸೆಕೆಂಡ್ ಉಸಿರು ಬಿಡಿ. ಭಾವನೆ ನೀವು ಹೇಗಿರಬೇಕಂದ್ರೆ ನಾನು ಭಸ್ತ್ರಿಕಾ ಮಾಡ್ತಾ ಇದ್ದೇನೆ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಧಾನವಾಗಿ ನಿಲ್ಲಿಸಿ, ಕಣ್ಣುಗಳು ಮುಚ್ಚಿದ್ದು ಹಾಗೇ ಇರಲಿ. ಈ ಭಸ್ತ್ರಿಕಾ ವಿಪರೀತ BP ಇದ್ದವರು ಮಧ್ಯಮ ಗತಿ ಮಾಡಿ. ಯಾವುದು ಸಮಸ್ಯೆ ಇದೆ ಅಂದರೆ ಸ್ಪೀಡ್ ಮಾಡ್ಬೋದು,
ಒಂದೊಂದು ನಿಮಿಷ ನಮ್ಮ ದೇಹದಲ್ಲಿ 77,10,210 ನರನಾಡಿಗಳಿವೆ. ಅದು ಅನುಲೋಮ ಕ್ರ್ಯಾಪಿಂಗ್ ಇದು ಸಾಧ್ಯವಿದೆ. ಬನ್ನಿ, 1 ನಿಮಿಷದ ಅವಧಿ. ವಿಪರೀತ BP ಇದ್ದವರು ಮಧ್ಯಮಗತಿ ಮಾಡಿ. ನಿಧಾನವಾಗಿ ನಿಲ್ಲಿಸಿ, ಕಣ್ಣುಗಳ ಮುಚ್ಚಿದ್ದು ಹಾಗಿರಲಿ. ಬಲಪಾದವನ್ನು ಸುಖಾಸನಕ್ಕೆ ತನ್ನಿ. ಕಪಾಲಭಾತಿ ಅಭ್ಯಾಸ, ಇಂಟಿಗ್ರೇಟೆಡ್ ಯೋಗ. ಸುಖಾಸನದಲ್ಲಿ 25 ಸ್ಟ್ರೋಕ್ ಕಪಾಲಭಾತಿ, ನೌಕಾಸನದಲ್ಲಿ 25 ಸ್ಟ್ರೋಕ್ ಕಪಾಲಭಾತಿ, ಪದ್ಮಾಸನ. ಬನ್ನಿ, ಸ್ಟ್ರೋಕ್ಗಳ ಸ್ಟ್ರಾಂಗ್ ಬರಲಿ. ಈ ಪ್ರೀತ BP, ಶುಗರು, ಹೃದಯದ ಸಮಸ್ಯೆ ಇದ್ದವರು ಮಧ್ಯಮ ಗತಿ ಮಾಡಿ. ಭಾವನೆಯಲ್ಲಿ ಓಂಕಾರ, ಆಂತರಿಕವಾಗಿ ಓಂಕಾರವನ್ನು ಪಠನೆ ಮಾಡ್ತಾ ಮಾಡಿ. ಒಂದೊಂದು ಸ್ಟ್ರೋಕು ಓಂ 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 ಹಾಗೇ ಆಂತರಿಕವಾಗಿ ಭಾವನೆ ಮಾಡ್ತಾ ಮಾಡಿ. 25 ಸ್ಟ್ರೋಕ್ ಸುಖಾಸನ. ಹೃದಯ, ದೇಹ, ಒಳದೇಹ ನಾನು ಶುದ್ಧೀಕರಣ ಮಾಡ್ತಾ ಇದ್ದೇನೆ ಅಂತ ಭಾವನೆ ನಿಮ್ಮದಾಗಬೇಕು. ನಿಲ್ಲಿಸಿ, ಬಲಪಾದವನ್ನು ಮೇಲ್ತೊಮ್ಮನಿ. ಬಲಪಾದವನ್ನು ಮೇಲ್ತೊಮ್ಮನಿ. ಸಿದ್ಧಾಸನದಲ್ಲಿ ಕಪಾಲಭಾತಿ 25 ಸ್ಟ್ರೋಕು. ಇಂಟಿಗ್ರೇಟೆಡ್ ಯೋಗ, ಸಿದ್ಧಿ ಪುರುಷರಾಸನ. ಸಿದ್ಧಾಸನದಲ್ಲಿ ಕಪಾಲಭಾತಿ. ನಿಲ್ಲಿಸಿ, ಕಣ್ಣುಗಳ ಮುಚ್ಚಿದ್ದು ಹಾಗೆ ವಜ್ರಾಸನಕ್ಕೆ ಬನ್ನಿ. ಮೊಣಕಾಲಿನ ತೊಂದರೆ ಇದ್ದವರು ವಜ್ರಾಸನ ಮಾಡಬೇಡಿ. ಮೊಣಕಾಲಿನ ನೋವುಗಳನ್ನು ಕಡಿಮೆ ಮಾಡೋಕ್ಕೋದ್ರೆ ನಿತ್ಯ ಪ್ರಾಣಾಯಾಮದ ಅಭ್ಯಾಸ ಹೆಚ್ಚು ಮಾಡಿ. ಕುಳಿತುಕೊಂಡು ನೀರು ಕುಡಿಯುವಂಥ ರೂಢಿಯನ್ನು ಮಾಡಿಕೊಳ್ಳಿ. ನಿತ್ಯ 1 ಸ್ಪೂನ್ ಎಳ್ಳು, ಬೆಲ್ಲ ಇದನ್ನು ಸೇವನೆ ಮಾಡಿದರೆ ನಿಮ್ಮದು ಮೊಣಕಾಲನ್ನು 8 ರಿಂದ 10 ದಿವಸದಲ್ಲಿ ವಾಸಿ ಆಗುತ್ತೆ. ಕುಂತು ನೀರು ಕುಡಿಬೇಕು, ಎಳ್ಳು ಬೆಲ್ಲ ತಿನ್ನಬೇಕು. ದೇಹ ನೇರವಾಗಲಿ. 25 ಸ್ಟ್ರೋಕ್ ಕಪಾಲಭಾತಿ ವಜ್ರಾಸನದಲ್ಲಿ ಸ್ಟ್ರಾಂಗ್ ಬರಲಿ. ಊಟ ಮಾಡಿ ಮಾಡುವಂಥ ಆಸನ ಯಾವುದು ಅಂದರೆ ವಜ್ರಾಸನ ಅಷ್ಟೇ. ಇತರೆ ಆಸನಗಳನ್ನು 1 ಗಂಟೆ ಬಿಟ್ಟು ಪ್ರಾಣಾಯಾಮ ಸೂಕ್ಷ್ಮ ಎಕ್ಸರ್ಸೈಸನ್ನು ಮಾಡಬಹುದು. ಕಪಾಲಭಾತಿ ಅಭ್ಯಾಸವನ್ನು ಊಟದ 5 ರಿಂದ 6 ಗಂಟೆ ಬಿಟ್ಟ ನಂತರ ಕಪಾಲಭಾತಿ ಅಭ್ಯಾಸ ಮಾಡಬೇಕು. ಯಾರಿಗಾರ ಜ್ವರದಿಂದ ಹಿಡಿಕೊಂಡು ಕ್ಯಾನ್ಸರ್ ಮಾರಕ ರೋಗ ಯಾರಿಗಾರ ತೊಂದರೆ ಇತ್ತಂತಂದರೆ ನನಗೆ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ. ಅದಕ್ಕೆ ಸಂಪೂರ್ಣವಾದಂಥ ಯೋಗ ಜ್ಞಾನ, ಆಯುರ್ವೇದಿಕ ಜ್ಞಾನವನ್ನು ನಾವು ನೀಡ್ತಾ ಇದ್ದೇವೆ. ಇವತ್ತು ಎಷ್ಟು ಸಾಧ್ಯ ಇದೆ ಅದೆಷ್ಟು ಸ್ವಲ್ಪ ತಿಳ್ಕೋಣ. ಕಪಾಲಭಾತಿ ಸ್ಟ್ರೋಕ್ಗಳು ಸ್ಟ್ರಾಂಗ್ ಬರಬೇಕು. ಓಂ ಓಂ ಅಂತ. ವಿಪರೀತ ಡೈಜೆಷನ್ ಸಮಸ್ಯೆ ಇದೆ ಅಂತಂದರೆ ನಿತ್ಯ ಕಪಾಲಭಾತಿ ಅಭ್ಯಾಸ ವಜ್ರಾಸನದಲ್ಲಿ ಮಾಡಿ ಡೈಜೆಷನ್ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ. ಕ್ಯಾನ್ಸರ್ ಅಂತ ಮಹಾರಾಕ ರೋಗಗಳು ಇದ್ದರೆ ನಿತ್ಯ ಕಪಾಲಭಾತಿ
ಒಂದೊಂದು ಗಂಟೆಯ ಅಭ್ಯಾಸ ಗೋಮೂತ್ರ ಅರ್ಕ ಜೊತೆಗೆ ಮತ್ತು ಗೋಧಿಯ ಹುಲ್ಲಿನ ಜ್ಯೂಸನ್ನು ತೆಗೆದುಕೊಳ್ಳುವುದರಿಂದ ಕ್ಯಾನ್ಸರ್ ಮಾರಕ ರೋಗ ನಾಶವಾಗುವುದು ಖಂಡಿತ. ಶ್ಲೋಕಗಳು ಸ್ಟ್ರಾಂಗ್ ಕೊಡಿ. ನಿಲ್ಲಿಸಿ, ಕೈಗಳನ್ನು ಘರ್ಷಣೆ ಮಾಡ್ಕೊಳ್ಳಿ. ಮುಖದ ಮೇಲೆ ಸ್ಪರ್ಶ ಮಾಡಿ. ವಿಪರೀತ ಥೈರಾಯ್ಡ್ ಸಮಸ್ಯೆ ಇದೆ, ವಾಸಿ ಮಾಡಕ್ಕೆ ಕಪಾಲಭಾತಿ ಅಭ್ಯಾಸವನ್ನು ಅರ್ಧಚಕ್ರಾಸನದಲ್ಲಿ ಕಪಾಲಭಾತಿ ಅಭ್ಯಾಸವನ್ನು ಅರ್ಧ ಉಷ್ಟ್ರಾಸನದಲ್ಲಿ ಮಾಡಿದರೆ ಥೈರಾಯ್ಡ್ ಬೇಗ ವಾಸಿ ಆಗುತ್ತೆ. ಬನ್ನಿ ಶಾಂಪಲ್ ಆಗಿ ಮಾಡೋಣ ಅಷ್ಟೇ. ರಾಮಬಾಣ ನಿಧಾನವಾಗಿ ಬೆಂಡ್ ಮಾಡಿ 10 ಸ್ಟ್ರೋಕ್ ಶಾಂಪಲ್ ಆಗಿ ಮಾಡಿ. ವಾಪಸ್ ಅರ್ಧ ಉಷ್ಟ್ರಾಸನದಲ್ಲಿ ಕಪಾಲಭಾತಿ ಅಭ್ಯಾಸ. ನಿಧಾನವಾಗಿ ವಾಪಸ್ ಪ್ರಾಕ್ಟೀಸ್ ಮಾಡ್ತಾ 20, 25, 50 ಮಾಡ್ಬೋದು. ಉಷ್ಟ್ರಾಸನ ಸಂಪೂರ್ಣವಾಗಿ ಉಷ್ಟ್ರಾಸನ ಯಾರಿಗಾರು ತೊಂದರೆ ಅಂತಂದರೆ ಅವರು ನಿಧಾನವಾಗಿ ಈ ರೀತಿ ಮಾಡೋದು. ಎಲ್ಲರೂ ನಾನು ಗಟ್ಟಿದ್ದೇನೆ, ಪ್ರಾಕ್ಟೀಸ್ ಇದೆ ಅಂದರೆ ಅವ್ರು ಈ ರೀತಿ ಮಾಡಿ. ಪ್ರಾಕ್ಟೀಸ್ ಇದ್ದರೆ ಈ ರೀತಿ ಮಾಡಿ. ಯಾರಿಗೂ ಪ್ರಾಕ್ಟೀಸ್ ಇಲ್ಲ, ಈ ಕೈಗಳನ್ನು ಒಂದೊಂದೇ ಈ ರೀತಿ ಪ್ರಾಕ್ಟೀಸ್ ಯಾರಿಗಿದೆ ಈ ರೀತಿ ತನ್ನಿ. 20 ಶ್ಲೋಕ ಕಪಾಲಭಾತಿ ಅಭ್ಯಾಸ. ನಿಧಾನವಾಗಿ ವಾಪಸ್ ಬನ್ನಿ, ಕೆಳಗಡೆ ಬನ್ನಿ. ವಜ್ರಾಸನ ಹೊರಗಡೆ ಬರಬೇಕಂದ್ರೆ ಎಡ ಹಸ್ತವನ್ನು ಪಕ್ಕಕ್ಕೆ ತಮ್ಮಲ್ಲಿ ಎಡಭಾಗಕ್ಕೆ ಸರಿಬೇಕು. ನಿಧಾನವಾಗಿ ಕಾಲುಗಳನ್ನು ಮುಂದೆ ತಮ್ಮಲ್ಲಿ. ನೌಕಾಸನದಲ್ಲಿ ಕಪಾಲಭಾತಿ ಅಭ್ಯಾಸ ನಿಧಾನಗತಿ ಮಾಡಿ. ನೌಕಾಸನ ದೇಹದ ಅತಿ ವಿಪರೀತ ಚಂಚಲತೆ ಸ್ವಭಾವ ಇದ್ದರೆ ನೌಕಾಸನದಲ್ಲಿ ಕಪಾಲಭಾತಿ ಮಾಡಿದರೆ ಅದು ವಾಸಿಯಾಗುತ್ತೆ ಬೇಗ ಮತ್ತು ಉದರದ ಸಮಸ್ಯೆ ನಿವಾರಣೆ ಆಗುತ್ತೆ ಬೇಗ. 10 ಶ್ಲೋಕ ಮಾಡೋಣ. ನಿಧಾನವಾಗಿ ವಾಪಸ್ ಪದ್ಮಾಸನ ಯಾರಿಗೆ ಸಾಧ್ಯ ಇದೆ ಪದ್ಮಾಸನ ಹಾಕಿ, ಯಾರಿಗೆ ಸಾಧ್ಯ ಇಲ್ಲ ಅವರು ಮಾಡಬೇಡಿ. ಪದ್ಮಾಸನದಲ್ಲಿ ಕಪಾಲಭಾತಿ ಅಭ್ಯಾಸ. ಹತ್ತು ಸ್ಟ್ರೋಕ್, ಒಂದು 20 ಸ್ಟ್ರೋಕ್ ಮಾಡೋಣ. ನಿಲ್ಲಿಸಿ, ಕೈಗಳನ್ನು ಗಸಿ ಮಾಡಿಕೊಳ್ಳಿ. ಮುಖದ ಮೇಲೆ ಸ್ಪರ್ಶ ಮಾಡಿ. ಪದ್ಮಾಸನದ ನಿಧಾನ ಹೊರಗಡೆ ಬಂದು ನಿಮ್ಮ ಮಕ್ಕಳಿಗೆ ಯಾರಿಗಾರ ಹಸಿವೆ ಆಗೋದಿಲ್ಲ, ಏನಾರ ಔಷಧಿ ಇದೆ ಅಂದರೆ ನಾವೆಲ್ಲ 30 ವರ್ಷಗಳ ಹಿಂದೆ ಹೋದಾಗ ಮಕ್ಕಳಿಗೆ ಹಸಿವಾದರೆ ಸೂರ್ಯ ಚಂದ್ರನ ನೋಡಿ ಉಣಿಸುವಂಥ ಸಂಪ್ರದಾಯ ಇತ್ತು. ಇವಾಗ ಮೊಬೈಲನ್ನು ನಮಗೆ ಕೊಟ್ಟು ಅಭ್ಯಾಸ ಮಾಡುವಂಥ ಅಭ್ಯಾಸ ಅದೆಲ್ಲ ನಾಶ ಆಗಬೇಕಂತಂದರೆ, ಹಸಿವಾಗಬೇಕಂದ್ರೆ ಮಕ್ಕಳಿಗಾಗಿ ವಿಶೇಷ ತೋಲಾಸನದ ಅಭ್ಯಾಸವನ್ನು ಮಾಡಿಸಿ ನಿಮ್ಮ ಖಂಡಿತವಾಗಿ ಹಸಿವೆ ಆಗುತ್ತೆ. ತೋಲಾಸನ ಅಭ್ಯಾಸ ಪದ್ಮಾಸನ ಒಳಗೆ ಇದು ತೋಲಾಸನ ಅಭ್ಯಾಸ ನಮ್ಮ ಮಕ್ಕಳಿಗೆ ಮಾಡಿಸಿ. ನಿಮ್ಮ ಮಕ್ಕಳಿಗೆ ಮೆಮೊರಿ ಪವರ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಿತ್ಯ ಈ ತೋಲಾಸನ ಅಭ್ಯಾಸ ಮಾಡಿ ಹಸಿವಾಗುತ್ತೆ. ಆ ನಂತರ ಜವಾರಿ ಬಾಳೆಯನ್ನು ಒಂದು ನಿತ್ಯ ತಿನ್ನಿಸಿ, 2 ಬಾದಾಮ್ ಬೀಜವನ್ನು ತಿನ್ನಿಸಿ ಮತ್ತು ಬೆಂಡಿಕಾಯಿ ಪಲ್ಯವನ್ನು ತಿನ್ನಿಸಿ.
ಬೆಂಡಿಕಾಯಿ ಪಲ್ಯ, 2 ಬಾದಾಮ್ ಬೀಜ, ಜವಾರಿ ಬಾಳೆಯನ್ನು ಅನುಲೋಮ ವಿಲೋಮ ಮಾಡಿಸಿದರೆ ನಿಮ್ಮ ಮಕ್ಕಳಿಗೆ ಮೆಮೊರಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಇದು ಸಂಶೋಧನೆ ಆದಂಥ ಔಷಧ. ಬನ್ನಿ, ಅಭ್ಯಾಸ ಈಗಾಗಲೇ ನಾವೆಲ್ಲ ಹರಿದ್ವಾರದಲ್ಲಿ ತರಬೇತಿಯನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಗೆ ಸುತ್ತಾಡಿ ಯೋಗ ಜ್ಞಾನವನ್ನು ನಾವು ನೀಡ್ತಾ ಇದ್ದೇವೆ. ಅದಕ್ಕೋಸ್ಕರ ತಾವು 25 ದಿನದ ಒಂದು ಯೋಗಾಭ್ಯಾಸದ ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಒಂದು ವ್ಯಕ್ತಿಗಳನ್ನು, ಗುರುಗಳನ್ನು ಕರೆಸಿ ಇಲ್ಲಿ ಮಾಡಿಸುವಂಥ ಅಭ್ಯಾಸವನ್ನು ಮಾಡಬೇಕಂತ ಒಂದು ನಿರ್ಧಾರ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಯೋಗ ಶಿಬಿರಗಳಾಗಿವೆ. 25 ದಿವಸದ ಇಂಟಿಗ್ರೇಟೆಡ್ ಯೋಗ, ಅಡ್ವಾನ್ಸ್ ಯೋಗ ತರಬೇತಿ. ಆ ತರಬೇತಿಯನ್ನು ರಾಜ್ಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬರುವಂಥದ್ದು ವ್ಯವಸ್ಥೆಯನ್ನು ಮಾಡಬೇಕಂತ ಆಸೆ ಇದೆ. ತಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಕುರುಬೇಟವ್ರ ಜೊತೆ ಸೇರಿಸಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ. ಅದು ಸಂಪೂರ್ಣವಾದಂಥ ವ್ಯವಸ್ಥೆ ಇರ್ಬೋದು, ಜವಾಬ್ದಾರಿ ಇರ್ಬೋದು. ಅದೆಲ್ಲ ನಮ್ಮ ಜವಾಬ್ದಾರಿಯನ್ನು ನಾವೆಲ್ಲ ಮಾಡ್ತೇವೆ. ಆಮೇಲೆ 1,500 ರೂಪಾಯಿ ಫೀ ಇದೆ. ಅದರಲ್ಲಿ 200 ರೂಪಾಯಿ ನಿಮಗೆ ಪುಸ್ತಕವನ್ನು ನೀಡ್ತಾ ಇದ್ದಾರೆ. ಸುಂದರವಾದಂಥ ನಿಮ್ಮ ಜೀವನದ ಗ್ರಂಥ ಅಂತ ಹೇಳ್ಬೋದು. 200 ರೂಪಾಯಿ ಪುಸ್ತಕ, ನೀವು ಕೊಟ್ಟದ್ದು 1300 ರೂಪಾಯಿ. 25 ದಿನಗಳ ತರಬೇತಿ. ಮತ್ತು ತರಬೇತಿ ನಂತರ ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಪ್ರಿನ್ಸಿಪಲ್ ಟ್ರೈನಿಂಗ್ ಇನ್ ಹರಿದ್ವಾರ. ಪ್ರಿನ್ಸಿಪಲ್ ತರಬೇತಿಯನ್ನು ಸ್ವಾಮಿ ರಾಮದೇಜಿಯವರ ಕಡೆ ತಾವು 5 ದಿವಸದ ಖುದ್ದಾಗಿ ಶಿಕ್ಷಣವನ್ನು ಪಡೀತೀರ. ಅಲ್ಲಿ 5 ದಿವಸದ ವಸತಿ ವ್ಯವಸ್ಥೆ ಇರುತ್ತೆ, ಹೈಟೆಕ್ ರೂಮ್ ಇರುತ್ತೆ, ಒಳ್ಳೆಯ ಕ್ವಾಲಿಟಿ ಇರುತ್ತೆ. ಇವಾಗ ನಾವು ಪಿಡಿಗಿನ ವೇಳೆ ಒಳಗೆ ಹರಿದ್ವಾರದಲ್ಲಿ ಹೋದರೆ 5,000 ರೂಪಾಯಿ ದಿವಸಕ್ಕೆ ಬಾಡಿಗೆ ಇದೆ. ಅದರ ಬಾಡಿಗೆ ದಿವಸಕ್ಕೆ 5, ನೀವು 5 ದಿವಸ ಇತ್ತಂದರೆ 25,000 ರೂಪಾಯಿ ಬರೀ ಬಾಡಿಗೆ. AC ರೂಮು, TV ವ್ಯವಸ್ಥೆ, ಅತ್ಯುತ್ತಮವಾದಂಥ ವ್ಯವಸ್ಥೆ ಇರುತ್ತೆ. ನೀವು ಈ ಸರ್ಟಿಫಿಕೇಟ್ ತೊಗೊಂಡು ಹೋದ್ರಂತಂದರೆ ಅಲ್ಲೆಲ್ಲ ಉಚಿತವಾಗಿ ಶಿಕ್ಷಣವನ್ನು ನೀವು ಅಲ್ಲಿ ಪಡೀತೀರ. ಸ್ವಾಮಿ ರಾಮದೇವರು ಅಲ್ಲಿ ಸುತ್ತ ಸರ್ಟಿಫಿಕೇಟ್ ಬರುತ್ತೆ, ಉಚಿತವಾದ ಶಿಕ್ಷಣ ಮತ್ತು ಹರಿದ್ವಾರದ ಪ್ರವಾಸ ಆಗುತ್ತೆ. ಜಗತ್ತಿನಲ್ಲೇ ಶ್ರೇಷ್ಠವಾದ ಪೀಠ ಯಾವುದು ಅಂತಂದರೆ ಹರಿದ್ವಾರ. ಒಮ್ಮೆ ನೀವು ಹೋಗಿ ಬಂತಂದರೆ ನಾನು ಸ್ವರ್ಗದ ದರ್ಶನವನ್ನು ಮಾಡಿದೆ ಅಂತ ಒಂದು ಅನುಭವ ಆಗುತ್ತೆ. ಸ್ವಾಮೀಜಿಯವರು ಹರಿದ್ವಾರದಲ್ಲಿ 5 ದಿನದ ತರಬೇತಿ ಯಾವ ರೀತಿ ಇದೆ ಅಂದರೆ ಬೆಳಗಿನ 4:45ಕ್ಕೆ ತರಬೇತಿ ಆರಂಭವಾಗಿ 8 ಗಂಟೆಗೆ ತರಬೇತಿ ಮುಕ್ತಾಯ ಆಗುತ್ತೆ. ಆಮೇಲೆ 10 ಗಂಟೆಯಿಂದ 1 ಗಂಟೆ, ಆ ನಂತರ 3:15ರಿಂದ 6 ಗಂಟೆಯವರೆಗೆ ನಿರಂತರವಾಗಿ ಯೋಗ ಅಧ್ಯಯನ, ಒಂದು ಭಗವದ್ಗೀತೆ ಇರಬಹುದು, ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಅದು ಒಳ್ಳೆಯ ಅನುಭವವನ್ನು ನಾವು 5 ದಿವಸದಲ್ಲಿ ಪಡ್ಕೊಂಡ್ರೆ ಅಂತಂದರೆ ಜೀವನ ಉದ್ದಕ್ಕೂ ನಮ್ಮದು ಯಶಸ್ವಿಯಾಗುತ್ತೆ. ಅದಕ್ಕೋಸ್ಕರ ತರಬೇತಿ ದಿನಾಂಕವನ್ನು ನೀವೆಲ್ಲ ಭಾಳ ಉತ್ತಮವಾದಂಥ ಇಲ್ಲಂತೂ ಒಂದು 50 ಜನಕ್ಕೆ ಸಫಿಸಿಯೆಂಟ್ ಆಗ್ತದೆ. 50 ಆದರೂ ಒಂದು ತರಬೇತಿ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡು ಇಲ್ಲರಿ 200 ಬೇಕು, 300 ಬೇಕಂತಂದ್ರೆ ನಾವು ನಾಗರಾಯವ್ರ ಕಡೆ ಅದು ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡಿ 125 ತರಬೇತಿದಾರರಾಗಿದ್ದಾರೆ. ಆಮೇಲೆ ಗೋಕಾಕ ಭಾರತ ದೇಶದಲ್ಲಿ ಹಾಗೆಯೇ 255, ಗೋಕಾಕ, ಹುಕ್ಕೇರಿ ಎಲ್ಲ ಕಡೆ. ಬೆಳಗಾವದಲ್ಲಿ ಇವಾಗ 5ನೇ ಒಂದು ತರಬೇತಿ ಶಿಬಿರ ನಡೀತಾ ಇದೆ. ಬೆಳಗಾವಿಗೆ ಹಾಯೆಸ್ಟ್, ರಾಜ್ಯದಲ್ಲಿ ಹಾಯೆಸ್ಟ್ ಇದೆ ಅಂತಂದರೆ ಬೆಳಗಾವಿ ಒಳಗೆ 25 ದಿನದ ಒಂದು ಅಡ್ವಾನ್ಸ್ ಯೋಗ ತರಬೇತಿ ಸುದ್ದ ಬೆಳಗಾವಿ ನಡೀತಾ ಇದೆ. ನಾವು ಯಾವುದೇ ಆ ಕಡೆ ಈ ಕಡೆ ಒಂದು ಖರ್ಚು ಮಾಡುವ ಬದಲಾಗಿ ಒಂದು ಯಾವುದೇ ಟೆಸ್ಟಿಂಗ್ ಕೋರ್ಸ್ ಅಂತ ಡಾಕ್ಟ್ರು 1,000-2,000 ರೂಪಾಯಿ ಟೆಸ್ಟಿಂಗ್ ಅಂತ ಆಗಿತ್ತು ಅಂತಾರೆ. ನಾವು 1,500 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಏನೇನು ಮಾಡ್ಬೋದು ಅಂತಂದರೆ ನೀವೇನಿಲ್ಲ, ಪುಸ್ತಕ ಸಿಗುತ್ತೆ, 25 ದಿವಸದ ಅಭ್ಯಾಸ ಇರುತ್ತೆ. ಆಮೇಲೆ ನಿಮಗೆ ಮ್ಯಾಟು ಏನಿದೆ ಅಂದರೆ ನಿಮ್ಮ ಹಣದಲ್ಲಿ ಖರ್ಚು ಮಾಡುವಂಥ ವ್ಯವಸ್ಥೆಯೂ ಇದೆ. ನೀವೇನು ಎಲ್ಲ ಕೂರಿಸಿದಂಥ ಹಣದಲ್ಲಿ ಮ್ಯಾಟ್ ಇರ್ಬೋದು, ಒಳ್ಳೆಯ ಮೈಕ್ ಇರ್ಬೋದು, ನಿಮಗೆ ಏನು ಸಾಮಗ್ರಿ ಬೇಕು ಖರೀದಿ ಮಾಡಿ ಉಳಿದಂಥ ಹಣವನ್ನು ನಾವು ಕಾರ್ಯಾಲಯಕ್ಕೆ ತಲುಪಿಸುವಂಥ ವ್ಯವಸ್ಥೆ. ಇವಾಗ ಒಂದೂವರೆ ಲಕ್ಷ ರೂಪಾಯಿ ಕೂಡಿದೆ ಅಂತಂದರೆ ನೀವು ಒಂದು 50,000 ರೂಪಾಯಿ ನಿಮಗೆ ಏನಾದರೂ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿ. ಏನಾದರೂ ಬೇಕಂದರೆ ಮ್ಯಾಟು, ಮೈಕು, ನಿಮ್ಗೆ ಏನು ಬೇಕು ವ್ಯವಸ್ಥೆ ಅಂದರೆ ಖರೀದಿ ಮಾಡಿ, ಅದರಲ್ಲಿ ಅವಕಾಶ ಇದೆ. ಆ ನಂತರ ನಮ್ಮ ಕಾರ್ಯಾಲಯಕ್ಕೆ ಒಂದು ಹೋದಂಥ ಹಣವನ್ನು ನಾವು ಕಾರ್ಯಾಲಯಕ್ಕೆ ಬಳಸಬೇಕು. ಒಂದು 50,000 60,000 ಕಾರ್ಯಾಲಯಕ್ಕೆ ಬಳಸುವಂಥದ್ದು ವ್ಯವಸ್ಥೆ ಇದೆ. ಪುಸ್ತಕಗಳನ್ನು ಖರೀದಿ ಮಾಡುವಂಥ ವ್ಯವಸ್ಥೆನೂ ಅದರಾಗಿದೆ. ಆಮೇಲೆ ದುಡ್ಡು ಇನ್ನೂ 10,000 ರೂಪಾಯಿ ಉಳಿಯುತ್ತೆ ಅಂತಂದರೆ ನಿಮ್ದು ಯಾವುದೇ ಕಾರ್ಯಕ್ರಮಕ್ಕೆ ನಿಮ್ಮ ಖರ್ಚು ವೆಚ್ಚಕ್ಕೆ ಬರುತ್ತೆ. ಯಾವುದೇ ಖರ್ಚು ವೆಚ್ಚಕ್ಕೆ ನೀವು ಇದನ್ನು ತೋರಿ ಇದನ್ನು ಕೊಡ್ರಿ ಅಂತ ಅನ್ನೋದೇ ನಿಮ್ಮ ಖರ್ಚು ವೆಚ್ಚದಲ್ಲಿ ಅದನ್ನು ಬರುತ್ತೆ. ಅದಕ್ಕೆ ಆ ಕಾರ್ಯವನ್ನು ತಾವೆಲ್ಲ ಕುರುಬಟ್ಟಿಯವರ ಜೊತೆ ಮತ್ತು ಸಹಪ್ರಭಾರಿಯವರ ಪ್ರಿಯಾ ತಾಯಿಯವರ ಜೊತೆ ಮತ್ತು ಸಂವಾದ ಪ್ರಭಾರಕ್ಕಂಥ ಕುಂಬಾರ ತಾಯಿಯ ಜೊತೆ
ಇವೆಲ್ಲ ಚರ್ಚೆ ಮಾಡಿ ಬನ್ನಿ ನೇರವಾಗಿ ಅನುಲೋಮ ವಿಲೋಮದ ಅಭ್ಯಾಸವನ್ನು ಮಾಡೋಣ. ಬಾಯಿ ಪ್ರಾಣ ಈಗಾಗಲೇ ವೇಳೆ ಅಭಾವದಿಂದ ನೇರವಾಗಿ ಅನುಲೋಮ ವಿಲೋಮ ಮಾಡೋಣ. ಮುಂದಿನ ಕಾರ್ಯವನ್ನು ಮಾಡೋಣ. ಅನುಲೋಮ ವಿಲೋಮ ಈಗ 3 ಮಿನಿಟ್. संगीत से साथ ಬೆಳಗಾವಿಯಿಂದ ಸಂಗೀತ ಕೋನಪ್ಪಗಳವ್ರೆ ಜಾಯಿನ್ ಆಗಿದ್ದಾರೆ ಫೇಸ್ಬುಕ್ ಲೈವ್ದಾಗ. ನಾಯಕರು ಜಾಯ್ನ್ ಆಗ್ರಿ. ಮೊಬೈಲ್ ಮನೆಗೆ ಲೈವ್ ಜಾಯ್ನ್ ಆಗಿ. ಬೇಕು ಯಾವುದೇ ಕಾರಣಕ್ಕೂ ಸೌಂಡ್ ಬರಬಾರ್ದು.
ಮೂಗಿನ ಹೊರಳಿಗೆ ನಿಧಾನವಾಗಿ ನಿಲ್ಲಿಸಿ. ಮೌನವಾಗಿರಿ. ಅನುಲೋಮ ವಿಲೋಮ ಮಾಡುವ ಉದ್ದೇಶ ಬಿಪಿಯ ಸಮಸ್ಯೆ, ವಿಪರೀತ ಚಂಚಲತೆ, ವಿಪರೀತ ಚಿಟುಕು ಸ್ವಭಾವ ಮತ್ತು ಸ್ಮರಣ ಶಕ್ತಿಯ ತೊಂದರೆ ಇದು ಬೇಗ ನಾಶ ಆಗುತ್ತೆ. ನಮ್ಮ ಮನಸ್ಸು ಹಗರತ್ವವನ್ನು ಪಡಿತಾ ಇದೆ. 1,72,10,210 ನರನಾಡಿಗಳ ಆ್ಯಕ್ಟಿವ್ ಯಾವಾಗ ಅಂತಂದರೆ ಇದು ಅನುಲೋಮ ವಿಲೋಮ. ಸೂರ್ಯ ನಮಸ್ಕಾರದಿಂದ ಅಷ್ಟಚಕ್ರಗಳ ಜಾಗೃತಿಗೊಳ್ತಾ ಇದ್ದೇವೆ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದೊಳಗೆ ಇದು ಜಾಗೃತಿಗೊಳ್ತಾ ಇದೆ. ಒಂದೊಂದು ಅಭ್ಯಾಸವನ್ನು ಒಂದೊಂದು ವಿಶೇಷವಾದ ಗುಣಗಳನ್ನು ಹೊಂದಿವೆ. 5 ಬಾರ್ ಪ್ರಾರಂಭಿ, 5 ಬಾರ್ ಹೋಗಿ. ನಿಧಾನವಾಗಿ ನಿಲ್ಲಿಸಿ. ಧ್ಯಾನ ಮುದ್ರೆಗಳಲ್ಲಿ ಪವಿತ್ರವಾದ 5 ಬಾರ್ ಓಂಕಾರ ಶ್ವಾಸಗಳು. शांति पाठ। ओम सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति शांति। ಸರ್ವಸ್ವವನ್ನು ನೀಡಿದಂಥ ಪರಮಾತ್ಮನಿಗೆ, ತಂದೆ ತಾಯಿಗೆ, ಪತಂಜಲಿ ಮಹರ್ಷಿಗಳಿಗೆ, ಸ್ವಾಮಿ ರಾಮದೇಜಿಯವರಿಗೆ, ಶ್ರದ್ಧೆಯ ಆಚಾರ್ಯ ಬಾಲಕೃಷ್ಣರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಈ ಮಹಾಲಕ್ಷ್ಮಿ ಮಂದಿರದಲ್ಲಿರ್ತಕ್ಕಂಥ ಸಮುದಾಯವಾಗಿರ್ತಕ್ಕಂಥ ಎಲ್ಲ ಯೋಗ ರತ್ನಗಳಿಗೆ, ಯೋಗ ವಿಶೇಷವಾದ ಯೋಗ ಸಾಧಕರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು.
ನಾನು ಈ ದಿನ ಮಾಡಿದಂಥ ಎಲ್ಲ ಕಾರ್ಯಗಳು ಒಳ್ಳೆಯ ರೀತಿಯಿಂದ ಸಾಗಲಿ ಎಂದು ಮನದಲ್ಲಿ ಸ್ಮರಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖಭಾಗ್. ಕೈಗಳನ್ನು ಘರ್ಷಣೆ ಮಾಡಿಕೊಳ್ಳಿ. ದೇಹ ನೇರವಾಗಿ ಮುಖದ ಮೇಲೆ ಸ್ಪರ್ಶೆ ಮಾಡಿ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಇಡೀ ದೇಹ, ಹೋಲ್ ಬಾಡಿ ಆಕ್ಯುಪ್ರೆಷರ್. ನಾವು ಯಾವುದೇ ಒಂದು ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಹೃದಯ ಸಮಸ್ಯೆ ಇರ್ಬೋದು, ಅಕ್ಯುಪ್ರೆಷರು ನಮಗೆ ಅರ್ಥ ಆಗ್ತಾ ಇಲ್ಲ. ಸರಳವಾದಂಥ ಉಪಾಯ. ಈ ಕಾಲಗಳನ್ನು ಈ ರೀತಿ ತೊಮ್ಮನ್ನಿ, ಎಡಕಾಲನ್ನು ಮುಂದೆ ತೊಮ್ಮನ್ನಿ, ಎಡಕಾಲು ಸ್ವಲ್ಪ ಮುಂದೆ ಬರಲಿ, ಈ ಪಾದಗಳು ಸ್ವಲ್ಪ ಈ ರೀತಿ ಬರಲಿ. ಇಡೀ ಹೋಲ್ ಬಾಡಿ ಅಕ್ಯುಪಂಕ್ಚರ್ ಆಗುತ್ತೆ. ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ನಂದನಂದನಾಯ. ವಾಸುದೇವಾಯ ನಂದನಂದನಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಒಂದು ನಿಮಿಷದ ಸತ್ಸಂಗ ಮಾಡೋಣ. ನಾ ಹೇಳಿದ ಹಾಗೆ ಹೇಳಿ, ದೇಹ ನೇರವಾಗಲಿ. ಕ್ಲಾಪನ್ನು ಈ ರೀತಿ ಗೋವಿಂದ ಪುರು ಹರಿ ಗೋಪಾಲ ಬೋಲೋ, 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 ರಾಮ ಹರಿ ಗೋಪಾಲ ಬೋಲೋ, ರಾಮ ಹರಿ ಗೋಪಾಲ ಬೋಲೋ, ರಾಮ ಹರಿ ಗೋಪಾಲ ಬೋಲೋ, ಗೋವಿಂದ ಪುರು ಹರಿ ಗೋಪಾಲ ಬೋಲೋ, ಗೋವಿಂದ ಪುರು ಹರಿ ಗೋಪಾಲ ಬೋಲೋ. ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ, 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 श्री राम जय राम जय जय, श्री राम जय राम जय जय राम. हरे राम 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 हरे राम, हरे राम 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 हरे राम, हरे राम राम हरे. ओम नमः शिवाय, ओम नमः शिवाय, शिवाय नमः. ओम नमः शिवाय, शिवाय नमः. ओम नमः शिवाय, शिवाय नमः. गोविंद बोलो हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो. ಕೈಗಳನ್ನು ಘರ್ಷಣೆ ಮಾಡಿಕೊಂಡು ವಿಶೇಷವಾದ ಈ ದಿನದ ಒಂದು
ಸತ್ಸಂಗ ಕಾರ್ಯಕ್ರಮ ಇರ್ಬೋದು, ಯೋಗ ಕಾರ್ಯಕ್ರಮ ಇರ್ಬೋದು, ಗುರುಬೇಟ್ ಅವರಿಗೆ ಆಗಿರುವಂಥ ಪ್ರೀತಿಪೂರ್ವಕ ಪರಿಣಾಮ. ಯಾಕಂದರೆ ಗುರುಬೇಟ್ ಅವರು 25 ತರಬೇತಿಯನ್ನು ಎಷ್ಟು ತ್ರಾಸು ತೊಗೊಂಡಾರಂತಂದರೆ ಈ ಮಟ್ಟಕ್ಕೆಲ್ಲ ಬೆಳಿಬೇಕು ಅಂತಂದರೆ ಅವರು ಶ್ರಮ, ಅವರಿಗೆ ಒಂದು ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ ಹಾಕಿ. ಯಾಕಂದರೆ ಇಲ್ಲಿಂದ ಸಂಕೇಶ್ವರಕ್ಕೆ ಕರೆಕ್ಟಾಗಿ ಸಂಕೇಶ್ವರದ ತರಗತಿ 5:30ಕ್ಕೆ ಆರಂಭಗೊಂಡು 7:15ಕ್ಕೆ 7:30ಕ್ಕೆ ಮುಕ್ತಾಯ ಆಗ್ತಾಯಿತ್ತು. 5:15 ಅಂದರೆ ನಿತ್ಯ ಅದು ಹಾಜರಾಗ್ತಾಯಿತ್ತು. ನಾವು ಶಿಬಿರ ಅದೇ ಆರಂಭ ಮಾಡಿದ್ದೆವು. ಇವರು ನಾವು ಪಬ್ಲಿಕ್ ಮಾಡಿದಾಗ ಕುರ್ಬೇಟ್ ಅವರು ಜಾಯಿನ್ ಆಗಿ ಅವರ ನಿರಂತರ ಒಂದು ಸೇವೆ ಏನಿದೆ ಅಂತಂದರೆ ಅದು ತಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಒಳ್ಳೆಯ ಕಾರ್ಯ. ಅದಕ್ಕೋಸ್ಕರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ, ನಾವು ಈ ವರ್ಷ ಒಂದು ಉತ್ತಮವಾದಂಥ ಸೇವೆಯನ್ನು ತಾವೆಲ್ಲ ಯೋಗದ ರತ್ನಗಳಂತ ಹೇಳ್ಬೋದು ಒಂದು ಸಂಕೇಶ್ವರ ಗ್ರಾಮದಲ್ಲಿ ಅಂಥ ಯೋಗದ ಸೇವೆಯನ್ನು ಸದಾ ತಾವೆಲ್ಲ ಮಾಡ್ತಾ ಇದ್ದೀರ. ಅದಕ್ಕೋಸ್ಕರ ನಮ್ಮದೇನು ಆಸೆ ಇತ್ತಂತಂದರೆ ನಿರಂತರ ಸೇವಾ ಕರ್ಮ ಮಾದಿ ಧರ್ಮ, ನನ್ನ ಸೇವೆ ಏನಾಗಬೇಕು, ನನ್ನ ಧರ್ಮ ಆಗಬೇಕು ಅಂತ ಉತ್ತಮವಾದಂಥ ನಾವೆಲ್ಲ ಮಾರ್ಗದರ್ಶನದಲ್ಲಿ ಅಂತಂದರೆ ನಿಮ್ಮಲ್ಲಿ ಯಾರು ಒಳ್ಳೆ ಆ್ಯಕ್ಟಿವ್ ಇದ್ದಾರೆ. ಯಾಕಂದರೆ ಆ್ಯಕ್ಟಿವ್ ಇದ್ದಲ್ಲಿದ್ದ ಸ್ವಲ್ಪ ಹಂತವಾಗಿ ಮೇಲೆ ಎತ್ತುವಂಥ ಕಾಲ, ಮೇಲೆ ಕಳಿಸುವಂಥ ಕಾಲ, ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಹವ್ಯಾಸ. ಅದಕ್ಕೋಸ್ಕರ ಪ್ರಿಯ ಬಸವರಾಜ್ ಗುಳ್ ಅವರು ನಮ್ಮ ಹುಕ್ಕೇರಿಯ ತಾಲೂಕಿನ ಸಹ ಪ್ರಭಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಒಂದು ಮತ್ತೊಮ್ಮೆ ಪ್ರೀತಿಪೂರ್ವಕ ಒಂದು ಅಭಿನಂದನೆಗಳು. ಹಾಗೆ ಶಿವಾನಂದ ಕುಂಬಾರ್ ಅವರು ಪತಂಜಲಿಯ ಸೋಷಿಯಲ್ ಮೀಡಿಯಾ ಪ್ರಭಾರಿ ಮತ್ತು ಪವನ್ಲಾಲ್ ಗುರುಜಿ ಅವರ ದಿವಸ ತೊಗೊಂತಿರ್ತಾರೆ. ನನಗೆ ನಾನು ಮೆಸೇಜ್ ಹಾಕಿರ್ತೇನೆ, ಯಾವಾಗ ಫೋನ್ ಹಚ್ತಾರೆ, ಮಾತಾಡ್ತೇವೆ. ಹುಕ್ಕೇರಿ ಒಳಗೆ ಭಾಳ ಸುಂದರವಾಗಿ ಕಾರ್ಯ ನಡೀತಿದೆ ಅಂತ. ಅದಕ್ಕೋಸ್ಕರ ನಾವು ಹುಕ್ಕೇರಿ ಪತಂಜಲಿ ಸಮಿತಿಯಿಂದ ವಿಶೇಷವಾದ ಅವರಿಗೆ ಒಂದು ಸತ್ಕಾರವನ್ನು ನಡೀತಾ ಇದೆ. ಪ್ರಿಯಾ ತಾಯಿ ಮತ್ತು ಶಿವಲಿಂಗ ತಾಯಿ ಅವರು ಸ್ವಲ್ಪ ವೇದಿಕೆಗೆ ಬರಬೇಕಂತ ಒಂದು ನಿಮಿಷ ವೇದಿಕೆಗಳನ್ನು ಹಂಚಿಕೊಳ್ಳಿ. ಸರ್ ನೀವು ನಾನು ತೆಗಿತೀನಿ, ನಾ ಬರ್ತೀನಿ. ನಾನು ಆಮೇಲೆ ನಾನು ಕಷ್ಟ ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರಬೇಕು, ಸುಖ ಬಂದಾಗ ಹೂವಿನಂತೆ ಮೃದುವಾಗಿರಬೇಕು. ಜೀವನದಲ್ಲಿ ಕಷ್ಟ ಸುಖ ಇವು ಯಾವುವೂ ಶಾಶ್ವತವಲ್ಲ.
ಇವೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಜಾಣತನ ನಮ್ಮಲ್ಲಿರಬೇಕು ಅಂತ ಹೇಳ್ತಾ ಸರ್ವರಿಗೂ ಶುಭ ಮುಂಜಾನೆ ವಂದನೆ ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಸರ್ವರಿಗೂ ಪತಂಜಲಿ ಯೋಗದ ವತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ್ ಇವತ್ತು ನಮ್ಮ ಹುಕ್ಕೇರಿ ತಾಲೂಕಾ ಪತಂಜಲಿ ಯೋಗ ಪ್ರಭಾರಿ ಹಾಗೂ ಕರ್ನಾಟಕ ರಾಜ್ಯ ಯೋಗ ಸಂವಾದಕರೂ ಆದ ಶ್ರೀ ಬಾಲಕೃಷ್ಣ ಎನ್ ಕೋಳೇಕರ್ ಸರ್ ಇವರಿಗೆ ನಮ್ಮ ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ್ ಇವರಿಂದ ಸತ್ಕಾರ ಸಮಾರಂಭ. ಸೂರ್ಯನ ಬಿಸಿಲು, ನೀರು, ವಿಶ್ರಾಂತಿ, ಗಾಳಿ, ವ್ಯಾಯಾಮ, ಮಿತ ಆಹಾರ ಹಾಗೂ ಪರಮಾತ್ಮನ ನೆನಪು ಇವು ನಾವೆಲ್ಲರೂ ಸಂತೋಷದಿಂದ ಆರೋಗ್ಯದಿಂದ ಬದುಕಬೇಕೆಂದರೆ ಒಳ್ಳೆಯ ವೈದ್ಯರಾಗಿವೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಹೇಳಬೇಕಂತಂದ್ರೆ ಈ ನಮ್ಮ ಪತಂಜಲಿ ಯೋಗ ಸಮಿತಿ ಇಲ್ಲಿ ನಮ್ಮ ಯೋಗ ಗುರುಗಳಾದ ಶ್ರೀ ಪರಶುರಾಮ್ ಕುರ್ಬೇಟ್ ಸರ್ ಇವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಉಚಿತ ಯೋಗ ಅವಕಾಶವಿರುವುದರಿಂದ ಉಚಿತ ಯೋಗ ಆರೋಗ್ಯ ಖಚಿತ ಅಂತ ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಪ್ರಪ್ರಥಮವಾಗಿ ಇವಾಗ ಶ್ರೀ ಬಾಲಕೃಷ್ಣ ಎನ್ ಕೋಳೇಕರ್ ಸರ್ ಇವರಿಗೆ ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಕೋರಿ, ಇವತ್ತು ನಮಗೆಲ್ಲರಿಗೂ ಅತಿ ಸಂತೋಷದ ದಿನ. ಯಾಕಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಹಾಗೂ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರು 2026-27ನೇ ಸಾಲಿನ ಬಸವ ಜಯಂತಿ ನಿಮಿತ್ತ ಇವರು ಕೊಡಮಾಡಲ್ಪಟ್ಟ ಬಸವಶ್ರೀ ಕಾಯಕ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಅತಿ ಆನಂದ ಹಾಗೂ ಅಭಿಮಾನ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಶ್ರೀ ಬಾಲಕೃಷ್ಣ ಎನ್ ಸರ್ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇಲಾಪುರ್ ತಾಲೂಕು ಹುಕ್ಕೇರಿ ಇವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ಕರ್ಮ ಕ್ಷೇತ್ರವಾದ ಶೈಕ್ಷಣಿಕ, ಸಾಮಾಜಿಕ, ದೇಶ ಸೇವೆ, ಪರಿಸರ ಸಂರಕ್ಷಣೆ ಹಾಗೂ ಧಾರ್ಮಿಕ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಜೊತೆಗೆ ಕನ್ನಡ ನಾಡು ಸೇವೆಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಡಿನ ಎಲ್ಲ ಮಕ್ಕಳಿಗೂ ಮಾರ್ಗದರ್ಶನ ಲಭಿಸಲಿ ಅಂತ ಹೇಳುತ್ತಾ, ಇಷ್ಟೇ ಅಲ್ಲ, ಇವರು ಇನ್ನೂ ಒಂದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಅತಿ ಅಭಿಮಾನದಿಂದ ಇಷ್ಟಪಡುತ್ತೇನೆ. ರೋಟರಿ ಬೆಂಗಳೂರು ಗ್ಲೋಬಲ್ ಯೋಗ, ರೋಟರಿ ಕ್ಲಬ್ ಆಫ್ ಬೆಂಗಳೂರು, ಕಲ್ಯಾಣ ಮತ್ತು ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕ ಇವರು ಕೊಡಮಾಡಲ್ಪಟ್ಟ ಯೋಗ ಶ್ರೀ ಅವಾರ್ಡ್ 2025 ಈ ಪ್ರಶಸ್ತಿಯನ್ನು 5 ಸೆಪ್ಟೆಂಬರ್ 2025ರಂದು ಸರ್ ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ ಬೆಂಗಳೂರು ಇವರು ಕೊಟ್ಟು ಗೌರವಿಸಿದ್ದಾರೆ. ಇಂಥ ಗಣ್ಯರನ್ನು ಪಡೆದ ಹುಕ್ಕೇರಿ ತಾಲೂಕಿನವರಾದ ನಾವೆಲ್ಲರೂ ಧನ್ಯರು ಅಂತ ಹೇಳುತ್ತಾ, ಹೀಗೆ ಇನ್ನೂ ಮುಂದಿನ ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಇದೇ ರೀತಿಯಾಗಿ ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಳ್ಳಲಿ ಅಂತ ನಾವೆಲ್ಲರೂ ಬಯಸುತ್ತಾ, ಇವರು ಹೆಚ್ಚು ಆಯುಷ್ಯವಂತರಾಗಿ ದೀರ್ಘಾಯುಷ್ಯರಾಗಿ ಬದುಕಿ ಬಾಳಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಸತ್ಕಾರ ಸಮಾರಂಭಕ್ಕೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಒಂದು ಎರಡು ನಿಮಿಷ ಎಲ್ಲರೂ ತಮ್ಮ ಜಗತ್ತುಗಳು ಗಡಬಡಿಯಾಗಿರ್ತೀರಿ. ಸರ್ ಇವತ್ತು ಕೆಲವೊಂದು ವಿಷಯಗಳನ್ನು ನಮಗೆ ಬಹಳ ಅದ್ಭುತವಾಗಿ ಹೇಳಿದರು. ಅದು ವಿಷಯ ರಿಪೀಟ್ ಆಗ್ತಿತ್ತಂದ್ರೆ ನಮ್ಗೆ ತಲೆಯಾಗಿ ಬಿಡ್ತೈತಿ. ಕೆಲವೊಂದು ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ಮಾಡಬೇಕು ನಾವೆಲ್ಲ ಮಾಡ್ತೀವಿ ಡೈಲಿ. ನಮ್ಮ ಕುರ್ಬೇಟ್ ಸರ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ಕುರ್ಬೇಟ್ ಸರ್ ಏನು ಮಾಡ್ತೀವಿ, ಕೇಳ್ತೀವಿ ಹೂ ಅನ್ನೋ ಆಗ್ತೈತೆ. ನಮ್ಮ ಮನುಷ್ಯ ಹಿತ್ತಲ ಗಿಡ ಮದ್ದಲ್ಲ ಅಲ್ಲ ಅನ್ನೋ ಒಂದು ರೀತಿ ಅದ ನಮ್ಮಲ್ಲಿ. ಆದರೆ ಈ ಫಂಕ್ಷನ್ಗೆ ಎಲ್ಲ ವ್ಯಕ್ತಿಗಳು ಕರ್ಕೊಂಡು ಬಂದು ನಾವು ಸನ್ಮಾನ ಮಾಡಿದ್ರೆ ವಿಶೇಷ ವ್ಯಕ್ತಿ ಅದಾರ ಇವರು. ಅವರ ಸಾಧನೆಗಾಗಿ ಅವ್ರಿಗೆ ಆ ಪ್ರಶಸ್ತಿ ಸಿಗ್ತೈತಿ. ಯಾವ ಮಟ್ಟದೊಳಗೆ ಅವ್ರು ಪ್ರಯತ್ನ ಮಾಡಿರಬೇಕು, ಅದನ್ನು ಒಂದು ಪಡಿಬೇಕಾದ್ರೆ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಲ್ಲ, ಈ ಸಮಾಜ ಸೇವೆಗಾಗಿ ಮಾಡಿದ್ದಾರೆ. ಅಂಥವ್ರು ನಮ್ಮ ಜೊತೆಗೆ ಅದಾರ. ನಮಗೆಲ್ಲರಿಗೂ ಹೆಮ್ಮೆ. ಅವರಿಗೆ ನಾವು ಮತ್ತೊಂದು ಶುಭಾಶಯಗಳನ್ನು ಹೇಳ್ತಾ, ಇದೇ ರೀತಿ ನಮ್ಮನ್ನು ಎಲ್ಲ ಒಂದು ಉನ್ನತ ಮಟ್ಟಕ್ಕೆ ನಮ್ಮನ್ನು ಒಯ್ಯಬೇಕು.
ಅವರಿಂದ ನಮ್ಮ ವಿಶೇಷ ಜ್ಞಾನ ಸಿಗಲಕ್ಕಂತ ನಾನು ತಮ್ಮಲ್ಲಿ ಇನ್ನೊಂದ್ಸರಿ ಕೇಳ್ಕೊಂಡು ನೀವು ವಂದನೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಓಂದಿ ಈ ವಿಶೇಷವಾದ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ನಿರಂತರವಾಗಿ ಯೋಗ ಸೇವೆ ಮಾಡುವಂಥ ಎಲ್ಲ ಯೋಗದ ರತ್ನಗಳಿಗೆ ಪ್ರೀತಿಪೂರ್ವಕ ಮತ್ತೊಮ್ಮೆ ಧನ್ಯವಾದ. ನಮ್ಮ ಅಲ್ಲಿಂದ ಕೊರಬೇಟ ನಾನು ನಿನ್ನ ರಾತ್ರಿ ಬಂದದ್ದು ಒಂದು ಪತಂಜಲಿ ಸಮಿತಿಯಿಂದ ನಾವೆಲ್ಲ 25 ದಿನರು ನಮ್ಮ ಪ್ರತಿ ವರ್ಷ ಒಂದು ಪ್ರವಾಸ ಇರುತ್ತೆ. ಅದು ಜನವರಿ ತಿಂಗಳಾಗ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಆಗಲಿಲ್ಲ. ನಿನ್ನ ರಾತ್ರಿ ಬಂದದ್ದು ನಾವು 10 ಗಂಟೆಗೆ ಉಳಿವಿ ದರ್ಶನವನ್ನು ಪಡ್ಕೊಂಡು ಆ ಕಡೆ ಸುತ್ತಾಡಿ ಮಣ್ಣು ಹೋಗಿದ್ದು ಶುಕ್ರವಾರ ನಿನ್ನೆ ಬಂದಿದ್ದು. ಅದಕ್ಕೋಸ್ಕರ ನಮ್ಮದು ಪತಂಜಲಿ ಸಮಿತಿಯಿಂದ ಇದು ಅಭಿವೃದ್ಧಿ. ನಾವು ಪ್ರವಾಸ ಯಾಕೆ ಮಾಡ್ತೀವಿ ಅಂತಂದರೆ ಒಂದು ವಿಭಿನ್ನವಾದಂಥ ಮಾನಸಿಕತೆ ಆಗುತ್ತೆ. ಜಂಜಾಟವನ್ನು ಯೋಗ ಏನದೇ ನಿಮ್ಮ ಜಂಜಾಟವನ್ನು ಸಂಪೂರ್ಣವಾಗಿ ನಿವಾರಿಸುವಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿ ವಿಭಿನ್ನವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ನನಗೆ ಎಲ್ಲಿಂದ ಕರೆಸಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ರಭಾರಿಗಳಿರ್ಬೋದು, ಕೊರಬೇಡಿ ಸರ್ ಸೋಷಿಯಲ್ ಮೀಡಿಯಾ ಪ್ರಭಾರ ಸುಧಾಕರ್ ಅವರು ಇರ್ಬೋದು, ಇನ್ನೂ ಆಮೇಲೆ ಪ್ರಿಯಾ ತಾಯಿಯವರು ಇರ್ಬೋದು, ಎಲ್ಲ ವಿಶೇಷವಾದ ರತ್ನಗಳಿಗೆ ನಿಮಗೆ ಸದಾ ಋಣಿ. ಯಾಕಂದರೆ ಅಲ್ಲಿಂದ ಬರೀ ಕರೆ ಮಾಡಿದರೆ ನಂದೇನು ಅಂತಂದರೆ ಯೋಗ ತಗೋಬೇಕು ಅಂತ ಒಂದು ಯೋಗ ತಗೊಂಡು ಅದಕ್ಕೋಸ್ಕರ ಖುಷಿಯಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಇದೇ ರೀತಿ ಈ ಒಂದು ಸಂಪ್ರದಾಯ ಒಂದು ಸಂಸ್ಕಾರ ಏನಿದೆ ಏನು ಜೀವನದಲ್ಲಿ ಕೇವಲ 4 ಅಭ್ಯಾಸ ಮಾಡಿದರೆ ಯಶಸ್ವಿ ಸಾಧ್ಯತೆ. 1ನೇದ್ದು ಸಂಕಲ್ಪ ಇರಬೇಕು, 2ನೇದ್ದು ಅಭ್ಯಾಸ ಇರಬೇಕು, 3ನೇದ್ದು ಶ್ರಮ ಇರಬೇಕು, 4ನೇದು ಯಾವಾಗ ನಿರಂತರ ಇರಬೇಕು. ಬರೀ 4 ಪದಗಳನ್ನು ಕಲ್ಕೊಂಡಾಗ ಜೀವನದಲ್ಲಿ ಯಶಸ್ವಿ ಖಂಡಿತವಾಗಿದೆ. ಸಂಕಲ್ಪ, ಅಭ್ಯಾಸ, ಶ್ರಮ, ನಿರಂತರ, ಇಷ್ಟೊಂದು 4 ಅಂಥ ಕಾರ್ಯವನ್ನು ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಇದೇನು ನನಗೆ ಸತ್ಕಾರ 3 ಏನು ಬಂದವು ಬೆಂಗಳೂರಿಂದ, ಗ್ಲೋಬಲ್ ಬೆಂಗಳೂರು ಅಮೇರಿಕ, ಆ ಸತ್ಕಾರ ಏನು ಮಾಡ್ಯಾರಲ್ಲ, ಅವ್ರ ಪ್ರಶಸ್ತಿ ಏನು ಕೊಟ್ಟಾರಲ್ಲ, ಅದು ನಮ್ಮದೆಲ್ಲ ನೀವೆಲ್ಲ ಒಂದು ಆಶೀರ್ವಾದನೇ ಅದೆಲ್ಲ ಸತ್ಕಾರ ಆಗ್ತದೆ. ನಾವು ಯಾವುದು ಇದು ಸತ್ಕಾರಕ್ಕೆ ಇದು ಒಂದು ವಿಶೇಷವಾದ ಬರಲಿ, ಆ ಪ್ರಶಸ್ತಿ ಬರಲಿ ಇದಂಥ ಆ ಭಾವನೆ ನಮ್ಮಲ್ಲಿ ಯಾವಾಗೂ ಇಲ್ಲ. ಒಟ್ಟೆ ಕಾಯಕ ಯೋಗಿ, ಬರೀ ಕಾಯಕವನ್ನು ಮಾಡಿದರೆ ಶಕ್ತಿ ಬರುತ್ತೆ, ಕಾಯಕ ಮಾಡಿದರೆ ವಿಶೇಷ ಪ್ರಾಧಾನ್ಯತೆ ಬರುತ್ತೆ, ಕಾಯಕ ಮಾಡಿದ ಸಾಧನ ಇದು ಖಂಡಿತ ಅಂತ ಅನ್ನೋದು ನಾನು ತಿಳ್ಕೊಂಡಿದ್ದು. ಅದಕ್ಕೋಸ್ಕರ ಮೊನ್ನೆ ನಾವು ಬವಲಾರೆಯವರ ಕಡೆ ಹೋಗಿದ್ದೀವಿ. ಅದೇ ಒಂದು ಮೊನ್ನೆ ಅಂತಂದರೆ ನಾವು ಒಂದು 10 ಚಿಕ್ಕೋಡಿ ಟೀಮೆಲ್ಲ ಕರ್ಕೊಂಡು ಹೋಗಿ ಒಂದು 2 ಗಾಡಿ ಮಾಡ್ಕೊಂಡು ಹೋಗಿ ಎಲ್ಲ ಒಂದು ವಿಶೇಷವಾದ ಮಾಹಿತಿಯನ್ನು ಅವ್ರು ಹೇಳಿ, ಆಮೇಲೆ ಯಾರಿಗಾರ ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಷನ್ಶಿಪ್ ಯಾರಿಗಾರ ತೊಂದರೆ ಇದ್ದರೆ ವೆಲ್ನೆಸ್ ಸೆಂಟರ್ ಹುಬ್ಬಳ್ಳಿ, ಹರಿದ್ವಾರ ಬಿಟ್ಟರೆ ಹುಬ್ಬಳ್ಳಿ ಒಳಗೆ ಇದೆ. ಹರಿದ್ವಾರದ ಒಳ್ಳೆಯ ಒಂದು ಎಕರೆ ಒಳಗೆ ಭಾಳ ಸುಂದರವಾಗಿ ಮಾಡ್ಯಾರ. ಏನೋ ಯಾರ್ಯಾರು ತೊಂದರೆ ಇಲ್ಲ, ನಾನು ಇನ್ನೂ ಆ್ಯಕ್ಟಿವ್ ಆಗ್ಬೇಕಂತಂದರೆ ಯಾವುದೇ ಸಮಸ್ಯೆ ಇದೆ ಅಂದರೆ ವೆಲ್ನೆಸ್ ಸೆಂಟ್ರಿಗೆ ಹೋಗಿ ಅಲ್ಲಿ ನೀವು ನನ್ನ ಕರೆ ಮಾಡಿ ಅಂತಂದರೆ ಅಲ್ಲಿ ಡಿಸ್ಕೌಂಟ್ ಸುದ ಇದೆ. 15%, 10% ನಮ್ಮ ಯೋಗ ಸಾಧಕ ಸಂಕೇತದ ಬಂದಾಗ ಏನೋ ಹೇಳಿ ಯಾವುದೋ ರಿಲೇಷನ್ ಇರಲಿ ನಿಮ್ಮ ಥ್ರೂ ನಾವು ಯೋಗ ಸಾಧಕರು ಅಂತ ಅಲ್ಲಿ ಹೋದ್ರಂದರೆ 10% ಡಿಸ್ಕೌಂಟ್ ಇದೆ, ಒಳ್ಳೆಯ ಉಪಚಾರ ಇದೆ. ಮತ್ತು ಏನು ಬೇಡ ಅಂತಂದ್ರೆ ಆ ಕಡೆ ಯಾರು ಹುಬ್ಬಳ್ಳಿ ಕಡೆ ಹೋದರೆ ವೆಲ್ನೆಸ್ ಸೆಂಟರ್ ಅಂದರೆ ಜಸ್ಟ್ ನೋಡಬೇಕು, ಆಮೇಲೆ ಹೋಗುವಂಥ ವಿಚಾರ ಇಟ್ಟುಕೊಳ್ಳಿ. ಅದಕ್ಕೋಸ್ಕರ ಈ ಕಾರ್ಯ ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮಗಳು ಮತ್ತು ಅಭಿನಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಭೋಲೋ ಭಾರತ್ ಮಾತಾ ಕಿ ಒಂದೇ ಬನ್ನಿ ಒಂದು ಗ್ರೂಪ್ ಫೋಟೋ ಮಾಡಿ ಎಲ್ಲರೂ